ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಶ್ರೀಗಚ್ಚಿನಮಠ ಹುನಗುಂದವತಿಂದ ಶ್ರೀಮಠದ ಲಿಂಗೈಕ್ಯ ಶ್ರೀಮುರಗೇಂದ್ರ ಮಹಾಸ್ವಾಮಿಗಳ 60ನೇ ಪುಣ್ಯ ಸ್ಮರಣೆಯ ವಜ್ರಮಹೋತ್ಸವದ ಅಂಗವಾಗಿ ದಿನಾಂಕ ನವೆಂಬರ್ 24, 2025 ರಿಂದ 11 ದಿನಗಳ ಕಾಲ ಶ್ರೀವರದಾನೇಶ್ವರಿ ಗುಡ್ಡಾಪುರದ ದಾನಮ್ಮ ದೇವಿಯ ಪುರಾಣ ಚರಿತಾಮೃತದ ಪ್ರವಚನ ಹಾಗೂ ವಿಶೇಷೋಪನ್ಯಾಸಗಳು, ಸಾಧಕರಿಗೆ ಸಮ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಜರುಗಿ ಇಂದು ದಿನಾಂಕ ಡಿಸೆಂಬರ್ 4, 2025 ರಂದು ಮುಂಜಾನೆ 6 ಗಂಟೆಗೆ ಅಯ್ಯಾಚಾರ ಮತ್ತು ಲಿಂಗದೀಕ್ಷೆ ಕಾರ್ಯಕ್ರಮ ಜರುಗಿ ಸಂಜೆ 7 ಗಂಟೆಗೆ ಪುರಾಣದ ಮಹಾಮಂಗಲೋತ್ಸವದ ಕಾರ್ಯಕ್ರಮವು ಶ್ರೀಜಯ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಹೊಳೆಹುಚ್ಚೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಅಮರೇಶ್ವರ ದೇವರು ಗಚ್ಚಿನಮಠ ಇವರ ನೇತೃತ್ವದಲ್ಲಿ ಹಾಗೂ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ಸಮ್ಮುಖದಲ್ಲಿ ಸಂಜೆ 7 ಗಂಟೆಗೆ ಗಚ್ಚಿನಮಠದ ಪ್ರಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಗಣೇಶ ಶಾಸ್ತ್ರಿಗಳು ಪ್ರವಚನಪರ ಹಾಗೂ ಶ್ರೀಗಳು ಆಶೀರ್ವಚನಪರ ಮಾತನಾಡಿ, ಆಧ್ಯಾತ್ಮಿಕ ಪ್ರವಚನವು ಮನಕುಲದ ಮೂಲಾಶಯಗಳಾದ ಜ್ಞಾನ ಹೆಚ್ಚಿಸುವ, ಶ್ರೇಷ್ಠತೆ ಬಯಸುವ, ಸಮಗ್ರ ವಿಶ್ವಾಸ ಹಾಗೂ ವಸುದೈವ ಕುಟುಂಬಕ್ಕಂಬೆಂಬ ವಿಶ್ವವೇ ಒಂದು ಕುಟುಂಬೆಂದು ಬೆಸೆಯುವ ಸನಾತನ ಧರ್ಮದ ಮೂಲಗುರಿ ಇದರಲ್ಲಿಡಗಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಧರ್ಮವೊಂದು ಉಳಿಯಲು ಮತ್ತು ಬೆಳೆಯಲು ಕ್ಷಮತೆಯ ಗುಣ, ದಾನಧರ್ಮ, ದಾಸೋಹ, ಆಹಾರ ಪದ್ಧತಿ, ಅಧಿಭೂತಿ ಎಂದರೆ ಕಷ್ಟದಲ್ಲಿರುವರೊಂದಿಗೆ ಸಹಭಾಗಿತ್ವದಿಂದ ಪರಸ್ಪರ ಪ್ರೀತಿ ವಿಶ್ವಾಸದ ಸಹಬಾಳ್ವೆಯ ಬದುಕು ಕಾಣಬೇಕೆಂದರೆ ಆಧ್ಯಾತ್ಮದ ಸಾರವು ನಿಮ್ಮ ಬದುಕಿನದುದ್ದಕ್ಕೂ ಮೈಗೂಡಿಸಿಕೊಳ್ಳಬೇಕೆಂಬ ಕಿವಿಮಾತುಗಳು ಪ್ರಸ್ತಾಪವಾದವು. ನಂತರ ಇಂದಿನ ಸಾಮಾಜಿಕ ಬದುಕಿನ ಶೈಲಿಯು ಸಮೂಹ ಮಾಧ್ಯಮಗಳ ದುರ್ಬಳಿಕೆ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯಿಂದ ಸಭ್ಯ ಸಂಸ್ಕೃತಿ ಪರಂಪರೆಮಾಯವಾಗುತ್ತಿದೆ. ಹಾಗಾಗಿ ಈ ಕೆಡಕಿನಿಂದ ಹೊರಬರಲು ಹಾಗೂ ಸಮಾಜ ಕಟ್ಟಲು ಶ್ರೀಮಠವು ಹಮ್ಮಿಕೊಂಡ ಪ್ರವಚನ ಕಾರ್ಯಕ್ರಮಕ್ಕೆ ಅಭಿನಂದನ ವ್ಯಕ್ತವಾದವು. ನಂತರ ಭಕ್ತಾದಿಗಳು ಶ್ರೀಮಠ ಮತ್ತು ಶರಣರ ಸಂಘ ಬೆಳೆಸಿ ಕಾಯಕ ಮತ್ತು ಭಕ್ತಿನಿಷ್ಠೆ ಸೇವೆ ಮಾಡಿದರೆ ಪುಣ್ಯಕ್ಷೇತ್ರದ ಫಲವು ತತ್ಕ್ಷಣವೇ ಫಲಪ್ರದವಾಗುತ್ತದೆ ಎಂದು ಪ್ರಸ್ತಾಪಿಸಿದರು. ನಂತರ 11 ದಿನಗಳ ಕಾಲ ಪ್ರಸಾದ ಸಿದ್ಧತೆಗೆ ಶ್ರಮಿಸಿದ ಮತ್ತು ಪ್ರಸಾದವನ್ನು ಎಡೆಮಾಡಲು ಭಕ್ತಿ ಸೇವೆ ಸಲ್ಲಿಸಿದವರಿಗೆ ಅಭಿನಂದನೆಗಳು ವ್ಯಕ್ತವಾದವು. ನಂತರ ಶರಣಪರ ಗೌರವಾಧಾರವಾಗಿ ಮುಂದಿನ ವರ್ಷದ ಪ್ರವಚನ ಹೊತ್ತಿಗೆ ಶ್ರೀಗಳ ಮತ್ತು ಶರಣರ ಸಂಕಲ್ಪದಂತೆ ಶ್ರೀಮಠದ ನವೀಕರಣದೊಂದಿಗೆ ಅಮರೇಶ್ವರ ದೇವರುಗಳ ಪಟ್ಟಾಭಿಷೇಕಕ್ಕೆ ಹಾಲಿ ಮತ್ತು ಮಾಜಿ ಶಾಸಕರು ಹಾಗೂ ಸಮಸ್ತ ಭಕ್ತಾದಿಗಳು ತನುಮನ ಧನದ ಸಂಕಲ್ಪದೊಂದಿಗೆ ಐತಿಹಾಸಿಕ ಮೂಲಮಠ ಪರಂಪರೆ ಉಳಿಸುವಂತಾಗಲೆಂದು ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮುರಗೇಂದ್ರ ಶ್ರೀ ಭಾವಕ್ಯತಾ ಪ್ರಶಸ್ತಿಯನ್ನು ಕೃಷಿ ಕ್ಷೇತ್ರಕ್ಕೆ ಪ್ರಗತಿಪರ ರೈತರಾದ ದೇಸಾಯಪ್ಪ ಮಲಗಿಹಾಳ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ನಿವೃತ್ತ ಶಿಕ್ಷಕರಾದ ಶರಣಬಸಪ್ಪ ಶಿವಪ್ಪದರಗಾದ, ಸಾಮಾಜಿಕ ಕ್ಷೇತ್ರಕ್ಕೆ ಮಲ್ಲಿಕಾರ್ಜುನೆಸ್ ಹೂಗಾರರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಅತಿಥಿಗಣ್ಯಮಾನ್ಯರಿಗೆ ಹಾಗೂ ಶ್ರೀಗಳಿಗೆ ಸನ್ಮಾನ ಕಾರ್ಯಕ್ರಮದೊಂದಿಗೆ ಮಹಾಮಂಗಲೋತ್ಸವವು ಸಂಪನ್ನಗೊಂಡಿತು. ಈ ಒಂದು ಕಾರ್ಯಕ್ರಮದಲ್ಲಿ ರವೀಂದ್ರ ಮಂಗಳೂರ ಹಾಗೂ ಮೃತ್ಯುಂಜಯೇಸ್ ಮುನವಳ್ಳಿಮಠ ಮತ್ತು ಮುಖಂಡರಾದ ಅರಣೋದಯದುದ್ಗಿರು ವೇದಿಕೆ ಹಂಚಿಕೊಂಡರೆ, ಶಿಕ್ಷಕರಾದ ಪ್ರಭುಮಾಲಗಿತ್ತಿ, ಶಿಕ್ಷಕಿಯರಾದ ಶ್ರೀಮತಿ ಶಿವಗಂಗಾರಂಜಣಗಿ, ಶ್ರೀಮತಿ ಗೀತಾ ತಾರಿವಾಳರು ನಿರೂಪಿಸಿದರು ಹಾಗೂ ರಾಜುಗೌಡ ಪಾಟೀಲರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಹುನಗುಂದ ಪಟ್ಟಣದ ಸಮಸ್ತ ಭಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ತಾವು ಶಾಶ್ವತ ಉಣಬಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತ ನಾನು ಹೇಳಿರುವಂತ ಪುರಾಣ ತಮಗೆ ಎತ್ತರ ಮಕ್ಕಳಿಗೆ ತಿಳಿದುಕೊಳ್ಳುತ್ತದೆ ಗೊತ್ತಿಲ್ಲ. ಹಂಗೇನಾದ್ರೂ ಈ ವಿಶಿಷ್ಟಪ್ಪ ಅಂತಂದ್ರೆ ಇಲ್ಲಿ ಶೇಖರಪ್ಪನ ಬಹಳ ದಿವಸ ಪರಿಚಯ ನನಗೆ. ಅದಕ್ಕಿಂತ ಹಿಂದೆ ನಾವು ಹೋದ್ರೆ ಬಸವಣ್ಣ ಆಲೂರ ಆರೇಗೌಡರು ನಮ್ಮ ಊರಿನಲ್ಲಿ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಮಠದಲ್ಲಿ ಕಾರ್ಯಕ್ರಮ ಇದ್ರೆ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಬೇರೆಯವರಿಗೆ ಕರೆದು ಅಡಿಗೆ ಮಾಡಿಸ್ತೀವಿ. ಆದ್ರೆ ಮಠದ ಭಕ್ತರಾಗಿರುವಂತರು ರೈತರು ಮತ್ತು ಮಠದ ಭಕ್ತರಾಗಿರುವಂತ ಈಗ ಸಾಕಪ್ಪ ಹೊಸಮನಿಯವರು ಅವ್ರ ಜೊತೆ ಎಲ್ಲರೂ ಇದು ವಿಶಿಷ್ಟವಾದಂತಹ ವ್ಯವಸ್ಥೆ. ಅವರು ನಮ್ಮವರೇ ನಾವು ಮಾಡಿದಂತ ಇನ್ನೂ ಹೆಚ್ಚು ರುಚಿ ಇರ್ತದೆ ಊಟ. ಈಗ ನಾನು ಕೇಳ್ಪಟ್ಟಂಗೆ ಕಡುಬು, ಚಿಲ್ಲಿ, ಸಕ್ಕರೆ, ಬದನೆಕಾಯಿ ಪಲ್ಯ ಕೇಳಿದ್ರೆ ರುಚಿ ಬರ್ತದೆ ಬಾಯಲ್ಲಿ. ಅವನು ಆರ್ಥಿಕವನ್ನು ಮಾಡಕತ್ತಾರೆ. ಇವತ್ತು ದಿವಸ ಕೊನೆಯ ದಿವಸ ಅಂತ ಕಾರ್ತಿಕ ಮಾಸ, ಕೊನೆಯ ಕಾರ್ತಿಕದ ವ್ಯವಸ್ಥೆ ಇರಬೇಕು. ಹೀಗಾಗಿ ಬಹಳ ಚೆಂದ. ನಾನು ಮೊದಲು ಯಾರು ಇರಲಿಲ್ಲ,
ಒಂದು 20 ನಿಮಿಷ ಇಡೀ ಸಭೆ ತುಂಬಿದೆ. ಅಂದ್ರೆ ಎಷ್ಟು ಗೌರವ ಇದೆ ಈ ಹುಣಗುಂದದಲ್ಲಿ, ಎಷ್ಟು ಒಗ್ಗಟ್ಟಿದೆ, ಅದನ್ನ ನಾನು ಅತಿ ವಿಶೇಷವಾಗಿ ನಾನು ವ್ಯಕ್ತ ಇದ್ದೀನಿ. ಈ ದಕ್ಷಿಣ ಮಠಕ್ಕೆ ಇಲ್ಲಿ ಹುಣಗುಂದದ ಪ್ರತಿಯೊಂದು ಓಣಿಗೆ ಒಂದು ದಿವಸ ಪ್ರಸಾದ ವ್ಯವಸ್ಥೆ ಮಾಡಿಸ್ತಾರಂತೆ. ಮತ್ತೆ ಅದು ಒಗ್ಗಟ್ಟೆ ಬಲ ಅಂತ ಹೇಳೋದ್ರಲ್ಲಿ ಏನಿಲ್ಲ, ಅರ್ಥನೇ ಅದು ಒಗ್ಗಟ್ಟೆ ಬಲ ಅಂತ. ಹೀಗಾಗಿ ಒಬ್ಬರಿಗೆ ಆಗಬಾರ್ದು, ಎಲ್ಲ ಭಕ್ತರ ಸೇವೆ ದಕ್ಷಿಣ ಮಠಕ್ಕೆ ಇರಲಿ. ಆ ದಕ್ಷಿಣ ಮಠದ ಆಶೀರ್ವಾದ ಈ ಹುಣಗುಂದ ಜನತೆಗೆ, ಎಲ್ಲ ರೈತ ವರ್ಗಕ್ಕೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಇರಲಿ ಅಂತ ನಾನು ಪದೇ ಪದೇ ಹೇಳ್ತಾ, ಒಂದು ಕಂಬಾಳಿ ಹೋದ್ರು ಇನ್ನಿತರ ಕೂಡಿ ಎಲ್ಲ ಮೆಜರ್ಮೆಂಟ್ ತಗೊಂಡು ಒಂದು ರೀಲ್ ಎಲೆಕ್ಷನ್ ತಯಾರು ಮಾಡಿದ್ವಿ. ಇದು ನನ್ನ ಅಲ್ಪ ಸೇವೆ ಅಂತ ಅನ್ಕೊಂಡಿದ್ದೇನೆ, ದೊಡ್ಡ ಸೇವೆ ಇಲ್ಲ. ಬಟ್ ಅರ್ಧವ್ರು ಏನ್ ಮಾಡ್ತಾ ಇದ್ದಾರಲ್ಲ, ಒಂದು ನಮಗೆ ಕರೆಸಿ ವೇದಿಕೆಯನ್ನು ಅಲಂಕರಿಸಿದ್ದಕ್ಕೆ ಇದು ಬಹಳ ದೊಡ್ಡ ಕೆಲಸ. ಈ ಒಂದು ಪ್ಲಾನ್ ಮಾಡುವಾಗ ಅಥವಾ ಕೆಲವು ಹೇಳಿದ್ರು, ಇದಕ್ಕೊಂದು ಏನಾದ್ರು ಮಠಕ್ಕೆ ಒಂದು ರೂಪರೇಷೆ ಕೊಡ್ರಿ, ಮಠಕ್ಕೆ ಒಂದು ಕಾರ್ಯಕ್ರಮ ಕೊಡ್ರಿ ಅಂತ ಹೇಳಿದ್ದೆಲ್ಲ ಮಾಡಬೇಕಾಯ್ತು. ಇಲ್ಲಿ ಒಂದು ಗದ್ದಿಗೆ ಇದೆ, ಆಗಲಿ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆಯನ್ನು ಯಥಾವತ್ತಾಗಿ ಉಳಿಸ್ಕೋಬೇಕು. ಅಜ್ಜಾಗಿ ಒಂದು ರೂಮ್ ಪ್ರೊವೈಡ್ ಮಾಡಬೇಕು. ನೀವೆಲ್ಲ ಏನು ಕೂತಿದ್ದೀರಲ್ಲ, ಇದೊಂದು ವೇದಿಕೆಯಾಗಬೇಕು ಅನ್ನುವಂತ ಪರಿಕಲ್ಪನೆಯಿಂದ ಒಂದು ಪ್ಲಾನ್ ಮಾಡಿದೆ ಅಷ್ಟೇ. ಆ ಪ್ಲಾನ್ ಮುಂದಿದೆ. ಆ ರೀತಿಯಾದ ಒಂದು ಪ್ಲಾನ್ ಮಾಡಿದ್ದೇವೆ. ಇದೀಗ ತಾನೇ ನಮ್ಮ ಕಮ್ಯುನಿಟಿ ಪೂಜ್ಯರು ಬಹಳಷ್ಟು ಒಂದು 2-3 ಸಲಹೆ ಸೂಚನೆಗಳನ್ನು ಕೊಟ್ಟರು. ಅಂದ್ರೆ ಈ ಊರಿನ ಮಧ್ಯದಲ್ಲಿ ಇರೋದ್ರಿಂದ, ಊರಿನ ಸೆಂಟ್ರಲ್ ಆಗಿರೋದ್ರಿಂದ ಈ ಒಂದು ಮಠದ ಕಲ್ಪನೆ ಅಂದ್ರೆ ಇನ್ನೊಂದು ಸ್ವಲ್ಪ ಸಜೆಷನ್ ಮಾಡಿ, ಇನ್ನಷ್ಟು ಚೇಂಜಸ್ ಮಾಡಿ ಬಹಳ ಭವ್ಯವಾದ ಒಂದು ಕಟ್ಟಲಿಕ್ಕೆ ಸಾಧ್ಯತೆ ಅನ್ನುವಂತ ಒಂದು ಕಾಲೇಜ್ ಬರ್ತಾವ, ದಾಸೋಹ ಭವನ ಬರ್ತದೆ, ಕಿಚನ್ ಬರ್ತದೆ, ಸಭಾ ಭವನ ಬರ್ತದೆ, ವೇದಿಕೆ ಬರ್ತದೆ. ಆಮೇಲೆ ಮುಂದ್ಗಡೆ ರೋಡ್ ಜೀರ್ಣೋದ್ಧಾರ ಮೊಬೈಲ್ ತುಂಬಾ ಚೆನ್ನಾಗಿ ಬಂತು. 11 ದಿನಗಳ ಪರ್ಯಂತವಾಗಿ ಜೀರ್ಣೋದ್ಧಾರ ಚರ್ಚೆ ಮಾಡ್ತಾ ಇದ್ವಿ. ರಾಜವಾಡ ಸಾಹೇಬರು ಒಂದು 2 ಮಾತು ಮಾತಾಡಬೇಕು ದಯವಿಟ್ಟು. ಮನೆಗೆ ಹಿರಿಯರು ಇರಬೇಕು, ಮಠಕ್ಕೆ ಗುರು ಇರಬೇಕು ಅಂತ. ಮಠಕ್ಕೆ ಗುರು ಇರಬೇಕು, ಮನೆಗೆ ಹಿರಿಯ ಇರಬೇಕು. ಹಿರಿಯರಿದ್ರು ಅಂತಂದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ಸುಮ್ಮ ಕುಂದ್ರಂಗೆ. ಆದ್ರೆ ಈಗ ನಮ್ಗೆಲ್ಲರಿಗೂ ಕೂಡ ನೀವು ವಯಸ್ಸಾಗೈತಿ ಸುಮ್ಮ ಒಂದು ಮೂಲೆ ಕುಂದ್ರಬಾರ್ದ ಅಂತೀವಿ. ವಯಸ್ಸಾಗೈತಿ ಸುಮ್ಮ ಒಂದು ಮೂಲೆ ಕುಂದ್ರಬಾರ್ದ ಅಂತೀವಿ ಅನ್ನುವತ್ನಾಗ ನಿಮಗೆ ನೆನಪಿರ್ಬೇಕು. ತಮ್ಮ ನಿಮಗೂ ಒಂದು ದಿವಸ ವಯಸ್ಸಾಗುತ್ತೋ, ನಿಮಗೂ ಒಂದು ದಿವಸ ವಯಸ್ಸಾಗುತ್ತೆ, ಅವಾಗ ನೀವು ಸುಮ್ಮ ಕುಂದ್ರಬೇಕಾಗತ್ತೆ. ಈಗ ನೀನು ಅವನ ಮಾತು ಕೇಳಿದ್ರೆ ನಾಳೆ ನಿನ್ನ ಮಗ ಮಾತಾಡ್ತಾನೆ ಅನ್ನೋದು ನಿನಗೂ ಒಂದು ಸ್ವಲ್ಪ ಮನಸ್ಸಿನಾಗಿತ್ತು ಅಂದ್ರೆ ನೀನು ಅವನಿಗೆ ಅನ್ನಂಗಿಲ್ಲ, ಸುಮ್ಮ ಕುಂದ್ರು ಅಂತ ಅನ್ನಂಗಿಲ್ಲ. ಇವತ್ತಿನ ಇತಿಹಾಸ, ನಮ್ಮ ಭಾರತದ ಇತಿಹಾಸದೊಳಗೆ ಬಹುಶಃ ನಮ್ಮಲ್ಲಿ ಇರ್ತಕ್ಕಂಥ ಈ ಏನು ಹಿರಿಯರಿಗೆ, ಗುರುಗಳಿಗೆ, ಮಹಾತ್ಮರಿಗೆ, ಸಂತರಿಗೆ, ಸತ್ಪುರುಷರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಈ ಒಡವೆ, ವಸ್ತ್ರ, ಬಂಗಾರ ಇವಕ್ಕೆ ಯಾವತ್ತೂ ಕೂಡ ನಾವು ಕೊಟ್ಟಿಲ್ಲ. ಯಾಕಂದ್ರೆ ಒಡವೆ, ವಸ್ತ್ರಗಳು, ಬಂಗಾರ ಎಲ್ಲಿ ಬೆಳೀತೈತಿ? ಬಂಗಾರ ಎಲ್ಲಿ ಸಿಗ್ತತಿ? ಅದು ಬಂಗಾರ ಎಲ್ಲಿ ಸಿಗ್ತತಿ? ಮಣ್ಣಾಗ ಸಿಗತ್ತೆ, ಮಣ್ಣಾಗ ಸಿಗತ್ತೆ. ಬಹಳಷ್ಟು ಜನ, ಸಾವಿರಾರು ಜನ ಮಹಾರಾಜರಾಗಿ ಹೋಗಿದ್ದಾರೆ. ಬಹಳಷ್ಟು ಜನ ಆಡಿ ಹೋಗಿದ್ದಾರೆ. ಕೂಡ ನಮ್ಮೆಲ್ಲರ ಮನಸ್ಸುಗಳನ್ನು ಆಳಿರೋದ್ರಿಂದ ಇವತ್ತಿಗೂ ಕೂಡ ನಾವು ಮಹಾತ್ಮರನ್ನು ನೆನೆಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಹೊರಗಡೆ ಕಾಣ್ತಕ್ಕಂಥದ್ದು, ಕಣ್ಣಿಗೆ ಕಾಣ್ತಕ್ಕಂಥದ್ದು ಪ್ರತಿಯೊಂದು ವಸ್ತುಗೂ ಕೂಡ ನಾಶವಾಗ್ತಕ್ಕಂಥ ಶಕ್ತಿ ಇದೆ. ಒಂದು ದಿವಸ ಅಳಿದು ಹೋಗ್ತದೆ, ಮನುಷ್ಯ ಅಳಿದು ಹೋಗ್ತಾನೆ, ಮರ ಅಳಿದು ಹೋಗ್ತದೆ, ಭೂಮಿ ಅಳಿದು ಹೋಗ್ತದೆ, ಒಂದು ದಿನ ಎಲ್ಲವೂ ಕೂಡ ನಾಶ ಆಗಿ ಹೋಗ್ತದೆ. ಆದ್ರೆ ಕಣ್ಣು ಮುಚ್ಕೊಂಡಾಗ ಏನ್ ಕಾಣಿಸುತ್ತಲ್ಲ, ಕಣ್ಣು ಮುಚ್ಕೊಂಡಾಗ ಏನ್ ಕಾಣ್ತೀವಲ್ಲ, ಅದು ಭಗವಂತ ಶಾಶ್ವತವಾಗಿ ಇರ್ತಕ್ಕಂಥದ್ದು ಅನ್ನೋದನ್ನು ನಮ್ಮ ಹಿರಿಯರು ನಮ್ಗೆಲ್ಲರಿಗೂ ಕೂಡ ಬಿಟ್ಟು ಕೊಟ್ಟು ಹೋಗಿರ್ತಕ್ಕಂಥ, ನಮ್ಗೆಲ್ಲರಿಗೂ ಕೂಡ ಉತ್ತರಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು. ಅದಕ್ಕೆ ನಾವು ಹಿರಿಯರು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಹೇಳ್ತಿರ್ತಾರೆ, ಮನೆಯೊಳಗೆ ಹೇಳ್ತಿರ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿರ್ತಾರೆ. ಅದಕ್ಕೆ ನಾವೆಲ್ಲ ಹಿರಿಯರಿಗೆ ಯಾಕೆ ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಯಾಕೆ ಗೌರವ ಕೊಡಬೇಕು, ಮಕ್ಕಳಾಗಿರ್ತಕ್ಕಂಥದ್ದು ಅಂದ್ರೆ ಅವರ ಜೀವನ ಅಷ್ಟು ಅದ್ಭುತವಾಗಿ ಇರ್ತದೆ. ಆದ್ರೆ ಇವತ್ತು ನಮ್ಮ ಹಿರಿಯರು ಕೂಡ, ತಂದೆ ತಾಯಿಗಳು, ನಾವು ಕುತ್ಕೊಂಡು ಹೇಳ್ತಿರ್ತೀವಿ, ನೀವೆಲ್ಲ ಇಲ್ಲೆಲ್ಲ ತಾಯಿಯರಿದ್ರಿ, ಹಿರಿಯರಿದ್ರಿ, ನಿಮ್ಮ ಮಕ್ಕಳಿಗೆ ಏನ್ ಹೇಳ್ತೀರಿ? ನಿಮ್ಮ ಮಕ್ಕಳನ್ನ ಕುಂದಿಸ್ಕೊಂಡು ನೀನು ಸ್ವಾಮಿ ವಿವೇಕಾನಂದ ಆಗ್ಬೇಕು ಹೇಳ್ತಿರ್ತಿರಲ್ಲ, ನೀನು ಝಾನ್ಸಿ ರಾಣಿ ಲಕ್ಷ್ಮಿ ಆಗ್ಬೇಕು, ನೀನು ರಾಣಿ ಚೆನ್ನಮ್ಮ ಆಗ್ಬೇಕು, ನೀನು ಪರಮಹಂಸ ಆಗ್ಬೇಕು, ನೀ ಬುದ್ಧ ಆಗ್ಬೇಕು, ನೀ ಬಸವಂತರ ಆಗ್ಬೇಕು, ನೀನು ಅಂಬೇಡ್ಕರ್ ತರ ಆಗ್ಬೇಕು ಅಂತ ಕುಂದಿಸ್ಕೊಂಡು ಹೇಳ್ತೀವಿ ನಾವು. ಅದ ಒಬ್ಬ ಹುಡುಗ ಶಾಣೆ ಇದ್ದವ
ಸಿಂಹ ಎಲ್ಲವೂ ಕೂಡ ಜೀವಿಸ್ತವೆ. ಅದು ಬದುಕು ಮಾಡಕ್ ಬರೋದು ಯಾರಿಗೆ ಅಂತ ಮನುಷ್ಯನಿಗೆ ಮಾತ್ರ ಬದುಕು ಮಾಡಕ್ ಬರ್ತಕ್ಕಂಥದ್ದು. ಇನ್ನೂ ಬದುಕು ಹೇಗೆ ಮಾಡಬೇಕು ಅಂತಂದ್ರೆ ಬದುಕಿದಾಗ ಮಾತ್ರ ಮಂದಿ ನೆನಪಿಡೋದಲ್ಲ, ನಾವು ಹೋದ ಬಳಿಕನ್ನು ಕೂಡ ನಾವು ಸತ್ತು ಬಳಿಕನ್ನು ಕೂಡ ಬದುಕಬೇಕು, ನಿರಂತರವಾಗಿ ಬದುಕಬೇಕು. ಹಾಗೆ ನಾವು ಬದುಕು ಮಾಡಿದ್ರೆ ಮಾತ್ರ ಅದು ಬದುಕು ಸಾರ್ಥಕತೆ ಆಗ್ತಕ್ಕಂಥದ್ದು ಅನ್ನೋದನ್ನ ಬಹುಶಃ ಗುಡ್ಡ 1000 ವರ್ಷಗಳಾದ್ರೂ ಕೂಡ ಇನ್ನೂ ನೆನೆಸ್ತೇವೆ ಅವ್ರನ್ನ. ಯಾಕೆ ಆ ತರ ಬದುಕಿರೋರು ಅವ್ರಿಗೆ ನಿಮಗೆ ವ್ಯತ್ಯಾಸ ಐತೆ. ನೀವ್ ಹೆಂಗ್ ಬದುಕಿ ಹೆಂಗ ಬದುಕಿದ್ರೆ ನಾನು ಹೌದು, ನೀವ್ ಹೆಂಗ್ ಬದುಕಿರಿ ಹಂಗ ಗುಡ್ಡಾಪುರ ನಾನು ಬದುಕ ಅಕ್ಕಿನ ಹಂಗೆ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಸ್ವತಂತ್ರ ಸಿದ್ದೇಶ್ವರ ನೀನು ಬಂದೆ ನಾನು ಹೋದೆ ಅಂತ ಹೇಳ್ತಾರೆ. ನೀನು ಬಂದೆ ಅಂತಂದ್ರೆ ಈ ವೇದಿಕೆಗೆ ಬಂದು ನಾವು ಕುಂತವ್ರಿಗೆ ಅದು ಅಲ್ಲ, ಮರಗ ಹೃದಯದೊಳಗೆ ಪರಮಾತ್ಮ ನೀನು ಬಂದೆ ಅಂದ್ರೆ ನಾನು ಅಂತಕ್ಕಂಥ ಅಹಂಕಾರ ಹೋಯಿತು ಅಂತಕ್ಕಂಥದ್ದು ಅವ್ರ ಮಾತು ಹೇಳಿರ್ತಕ್ಕಂಥ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಯಾರಾಗಿದ್ದಾರೆ ಅಂತಂದ್ರೆ ಅವ್ರನ್ನ ನೋಡಿದ್ರೆ ಮಗುನೇ, ಅವರಲ್ಲಿ ಇರ್ತಕ್ಕಂಥ ವಿನಯತೆ ಒಂದು ದಿವಸ ಕೂಡ ಸಿಟ್ಟು ಗೆದ್ದಿದ್ದಂತ ನಾವು ನೋಡ್ಲೇವೆ. ಯಾಕಂದ್ರೆ ನಮ್ಮಲ್ಲಿ 2 ತಿಂಗಳ ಪ್ರಶಸ್ತಿ ಪ್ರದಾನವನ್ನ ಮಾಡುತ್ತಿದ್ದು ಜೋರಾದ ಚಪ್ಪಾಳೆಯ ಮೂಲಕ ಆ ಸಾಧಕರಿಗೆ ಅತ್ಯಂತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾಕೆ ಅಂತಂದ್ರ ಇದನ್ನೆಲ್ಲ ತಾಯಿನೇ ಮಾಡ್ಯಾರ. ಯಾಕಂತಂದ್ರ ಹೆಂಗ ತಾಯಿ ಮನಸ್ಸನ್ನ ಹೋಗಿ ಕೆಲಸ ಮಾಡಿಸ್ಕೊಂಡಲ್ಲ ಅದನ್ನ ಯಾರು ಕೂಡ ಊಹಿಸಿಲ್ಲ. ಯಾಕಂತಂದ್ರ ಒಂದೊಂದ್ ದಿನ ಒಬ್ಬೊಬ್ರು ಪ್ರಸಾದ, ಒಂದೊಂದ್ ದಿನ ವಿಶೇಷ ಕಾರ್ಯಕ್ರಮ, ಆನಂತರ ಇನ್ನೂ ಹಲವಾರು ಕಾರ್ಯಕ್ರಮ. ಯಾಕಂತಂದ್ರ ನಾವು ಹೋದ ವರ್ಷ ಕೂಡ ಉಡಿತ ಬಿದ್ವಿ, ಈ ವರ್ಷ ಕೂಡ ಉಡಿತ ಬಿದ್ವಿ, ಆನಂತರ ರುದ್ರಾಕ್ಷ ಕೂಡ ಧಾರಣೆ ಮಾಡಿದ್ವಿ. ಆನಂತರ ಆ ಕಾರ್ಯಕ್ರಮ ಯಾರು ಮಾಡ್ಯಾರ ಅಂತಂದ್ರ ಅದು ಕರ್ತೃ ಶಿವಲಿಂಗೇಶ ಮತ್ತು ಗುಡ್ಡಾಪುರ ದಾನಮಿ ಮಾಡ್ಯಾರ ಅಂತ ಎಲ್ಲ ತಿಳ್ಕೊಳ್ಬೇಕು. ಹಾಗಾಗಿ ಇವತ್ತು ವಿಶೇಷ ಏನು ಅಂತಂದ್ರ ಇವತ್ತು ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳಬೇಕು. ಯಾಕಂತಂದ್ರ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತಂದಾಗ ಮೊದಲಿನ ಹಿಡ್ಕೊಂಡು ಕೊನೆ ಮಾಡಿ ಹೇಳ್ಬೇಕಲ್ಲ. ಮೊದಲಿಗೆ ಏನು ಅಂತಂದ್ರ ಪತ್ರಿಕೆ ಮಾಡುವಂತ ಸಂದರ್ಭ. ಪತ್ರಿಕೆ ಮಾಡೋ ಸಂದರ್ಭ ಬಂದಾಗ ನಾವು ಮೊದಲು ಸಭೆ ಮಾಡಿದ್ವಿ, ಯಾರ್ಯಾರ ಜೊತೆಗೆ ನಮ್ಮ ಶಿಕ್ಷಕರ ನಿರೂಪಣೆ ಮಾಡ್ತಾರಲ್ಲ ಅವ್ರ ಜೊತೆ ಒಂದು ಸಭೆ ಮಾಡಿದ್ವಿ. ಹೆಂಗ್ ಮಾಡೋದು, ಎಷ್ಟು ಮಾಡೋದು, ಕಾರ್ಯಕ್ರಮ ಹೆಂಗ, ಸಮಯ ಏನು, ಉಪನ್ಯಾಸ ಮಾಡಿಸಿದ್ರೆ ಯಾರು ಕಲಿಸ್ಬೇಕು, ಅವರ ಸಮಯ ಏನು ಅಂತ ಹೇಳ್ತಾನ ಅವ್ರ ದಿನ ಒಂದು 4-5 ದಿನ ತಗೊಂಡ್ವಿ. ಅದ್ರ ಸಮಯ ಹೆಂಗಾಗಿದೆ ಅಂತಂದ್ರ ಸಾಯಂಕಾಲ 7 ಅಂದ್ರೆ ರಾತ್ರಿ 10-11 ಮಕ್ಕಳಿಗೆ ಇರ್ತಿದ್ರು. ಯಾಕಂತಂದ್ರ ಇದು ನನ್ನ ಕಾರ್ಯಕ್ರಮ ತಿಳ್ಕೊಂಡು ಮಾಡಲ್ಲ, ಅವ್ರ ಒಂದ್ಸಲ ಚಪ್ಪಾಳೆ ದೊಡ್ಡ ಬಾತ ಹೆಂಡನ ಕರಿತಿರ್ತಾರ, ಮಕ್ಕಳು ಜೀವ ಇರುತ್ತಲ್ಲ. ಹಂಗ ಅದನ್ನೆಲ್ಲ ಬಿಟ್ಟು ಇಲ್ಲೆಲ್ಲ ತಾಯಿ ಅಂದ್ರೆ ಎಲ್ಲ ಏನ್ ಮಾಡಿದ್ರು ಅಂತಂದ್ರ ನಮ್ಮ ಮುತ್ತೂಸು ಹೊಟ್ಟೆ ಅನ್ನೋದಾಗಿರ್ಬೋದು, ಪ್ರಭು ಅನ್ನೋದಾಗಿರ್ಬೋದು, ಶಿವಗಂಗಾ ಅವರಾಗಿರ್ಬೋದು, ನಮ್ಮ ಗೀತಾ ದಾರಿಗಳವರಾಗಿರ್ಬೋದು, ಇನ್ನೂ ಸಂಖ್ಯೆಯ ಕಮಾಂಡ್ ಅವರೆಲ್ಲ ಬಂದು ಏನ್ ಮಾಡಿದ್ರು ಅಂತಂದಾಗ ನಾವು ಹಿಂಗ್ ಮಾಡ್ಬೋದ್ರಿ, ನಾವು ಹಿಂಗ್ ಮಾಡ್ಬೋದ್ರಿ, ಆ ಉಪನ್ಯಾಸಕ್ಕೆ ಅವ್ರು ಕಲಿಸ್ಬೋದ್ರಿ. ಒಂದು ವಿಷಯ ಕೊಟ್ಟಾಗ ಅದನ್ನ ಯಾರು ಅದ್ಭುತವಾಗಿ ಮಾತಾಡ್ತಾರಲ್ಲ ಅವ್ರ ಹೆಸರು ಸೂಚಿಸಿದ್ರು. ಆನಂತರ ಅವರು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರು ಬರ್ಲಿಕ್ಕೆ ಹಾಕಿದ್ರೆ ನೆಕ್ಸ್ಟ್ ಒಂದೇ ಮಾತನ್ನ ತಿಳ್ಕೊಂಡು ಮಾಡ್ಕೊಂಬಂದ್ರಲ್ಲ ಅದಕ್ಕೆ ಅವ್ರಿಗೆ ಎಷ್ಟು ದಾನಿಗಳು ಕೂಡ ಕಡಿಮೆ. ಹಾಗಾಗಿ ಅದು ಯಾರು 2-3 ಹೆಸರು ಅಂತಂದ್ರ ನಮ್ಮ ನಾಗಪ್ಪನ ತ್ಯಾಗರ ಅವರಿಗೆ ಮತ್ತು ನಮ್ಮ ಗಿರಿಮಪ್ಪ ಹಳಪೇಟ ಆಗಿರ್ಬೋದು, ಶಾಂತಪ್ಪ ಆಗಿರ್ಬೋದು, ಮತ್ತು ಲಿಂಗಣ್ಣ ಆಗಿರ್ಬೋದು, ಇನ್ನೂ ಹಲವಾರು 10 ಜನ ಅದಾರ. ಅವ್ರ ಹೆಸರು ತಗೊಂಡ್ರು ಬಹಳ ಇಷ್ಟ ಆಗುತ್ತ. ಹಾಗಾಗಿ ಅವ್ರಿಗೆಲ್ಲ ಗುರುವಿನ ಆಶೀರ್ವಾದ ಹಾಗೂ ಗುಡ್ಡಾಪುರ ದಾನಮೇಲೆ ಆಶೀರ್ವಾದ ಇರಲಿ. ಈ ಆಶೀರ್ವಚನ ನಮ್ದು ಮುಗಿದ ತಕ್ಷಣ ನಾಯಕ ಸ್ನಾನ ಪೂಜೆ ಪ್ರಸಾದ ಮಾಡಿದ್ವಿ. ಅಲ್ಲಿ ಹೋಗಿ ಮುಂದೆ ನಿಂದಿರ್ತೀವಿ. ಹಿಂಗಾಗಿ ಬಾಗಿಲಿಂದ ಯಾರು ಕಡೆಕಾಯಿ ಹೋಗ್ತಿರಲ್ಲ ಅಲ್ಲಿ ಈ ಟವೆಲ್ ಹಿಡಿತೀವಿ. ಭಾಳ ಬೇಡ, ಕೈಯಾಗ ಇದ್ದವ್ರು ಒಂದೊಂದು ಪಾಟ್ಲಿ ಹಾಕಿ ತಾಯಿಂದರೆ ಒಬ್ಬ ಹೆಣ್ಮಗಳು ಅವರು ಮನೆ ಕಸ ಮುಸ್ರಿ ಮಾಡಿ ದಾರಿ ಮನೆ ಇಟ್ಟು ಕಸ ಮುಸ್ರಿ ಮಾಡಿ ಅವ್ರೇನು ಕೊಟ್ಟದನ್ನ ತರ್ತಿದ್ಲು, ಮನೆಯಾಗ ಇಡ್ತಿದ್ಲು. ತಾಯಿ ಮಗ ಇಬ್ಬರೇ, ಯಾರೂ ಇರಲಿಲ್ಲ. ಮತ್ತು ಇಟ್ಟು ಅನ್ನ ಪ್ರಸಾದ ಅವ್ರಿಗೆ ಕೊಟ್ಟದ್ದು ಕೆಟ್ಟ ಹೋಗ್ತದಂತ ದಾರಿ ಹೋಗೋರಿಗೆ ಅವ್ರಿಗೆ ಇವ್ರಿಗೆ ಕೊಡ್ತಿದ್ರು. ಅದನ್ನು ಅವರು ಉಂಡ್ಕೊಂಡು ಹೋಗ್ತಿದ್ರು. ಮಗ ಬಹಳ ಸಣ್ಣ, 6-8 ವರ್ಷದ ಮಗ. ಮತ್ತು ಅವರು ದುಡಿದು ಯಾರ ಮನೆ ಕೆಲಸಕ್ಕೆ ಹೋಗಿರ್ತಿದ್ರಲ್ಲ ಅವ್ರು ಕೊಟ್ಟು ಪಗಾರದೊಳಗೆ ದಾರಿ ಹಿಡಿದು ಹೋಗೋರು ಯಾರಾದರೂ ಭಿಕ್ಷುಕರು ಕೇಳಿದ್ರೆ ತನ್ನಲ್ಲಿ ಇರುವಂತಹದ್ದು 10-20 ಪೈಸಾ, 8 ಅಣೆ, 4 ಅಣೆ ಇಷ್ಟೆಲ್ಲ ಕೊಡ್ತಿದ್ರು. ಓಂ ಶ್ರೀ ಗುರು ಬಸವಲಿಂಗಾಯ.
ಲೋಕದಂತೆ ಬಾರರು, ಲೋಕದಂತೆ ಇವರು, ಲೋಕದಂತೆ ಹೋಗರು ನಮಗೆ ನಮ್ಮ ಶರಣರು. ಈ ಜಗತ್ತಿಗೆ ಬಂದು ಈ ಜಗತ್ತಿನ ಅಜ್ಞಾನವನ್ನು ತಮ್ಮ ವಚನದ ರೂಪದಲ್ಲಿ ಹೊಡೆಸ